ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಕಳೆದ 2 ದಿನಗಳಿಂದಲೂ ರಾಜ್ಯ ರಾಜಕಾರಣದಲ್ಲಿ ಮಹತ್ತರ ಬೆಳವಣಿಗೆಗಳು ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಿಯೂ ಆಗಿದೆ, ರಾಜ್ಯಪಾಲರು ಅದನ್ನು ಸ್ವೀಕರಿಸಿಯೂ ಆಗಿದೆ. ಆದರೆ ಮುಂದಿನ ಸಿಎಂ ಯಾರು ಅನ್ನೋ ಪ್ರಶ್ನೆಗೆ ಯಾರೂ ಉತ್ತರ ನೀಡ್ತಿಲ್ಲ. ಆದರೆ ಸಂಭಾವ್ಯ ಸಿಎಂ ಡಿಕೆ ಶಿವಕುಮಾರ್ ಅನ್ನೋ ಮಾತುಗಳು ಜೋರಾಗಿ ಕೇಳಿ ಬರ್ತಿದೆ. ಬಟ್ ಇಷ್ಟು ಖಚಿತತೆ ಇದ್ರೂ ಕೂಡ ಡಿಕೆಶಿ ಯಾಕೋ ತುಂಬಾನೇ ಸೈಲೆಂಟ್ ಆಗಿದ್ದಾರೆ. ಡಿಕೆ ಮೌನಕ್ಕೆ ಕಾರಣವೇನು? ಮನದಲ್ಲೇ ತಲ್ಲಣಿಸ್ತಿದ್ದಾರಾ ಡಿಕೆ? ಈ ಬಗ್ಗೆ ಹೇಳ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನ್ ರೂಪಲತಾ. ಎಸ್ ವೀಕ್ಷಕರೇ, ಕಳೆದ 6 ತಿಂಗಳಿನಿಂದ ನಾಯಕತ್ವ ಬದಲಾವಣೆ, ಸಂಪುಟ ವಿಸ್ತರಣೆ ಬಗ್ಗೆ ನಡೀತಾ ಇದ್ದ ಚರ್ಚೆಗೆ ಕೊನೆಗೂ ಒಂದು ತೆರೆ ಬಿದ್ದಿದೆ. ತಾವು ಕೊಟ್ಟ ಮಾತಿನಂತೆ ನಡೆದು ಸಿದ್ದರಾಮಯ್ಯ ತಮ್ಮ ರಾಜಕೀಯ ಬದ್ಧತೆಯನ್ನ, ನಿಷ್ಠೆಯನ್ನ ಮೆರೆದು ಮಾತು ತಪ್ಪದ ರಾಮಯ್ಯ ಎಂದೆನಿಸಿಕೊಂಡಿದ್ದಾರೆ. ರಾಜೀನಾಮೆ ನೀಡಿದ ಬಳಿಕವೂ ಸಿದ್ದರಾಮಯ್ಯನವರು ಸ್ಥಿರತೆಯನ್ನ ಕಾಯ್ದುಕೊಂಡಿದ್ದಾರೆ. ಬೇಸರ, ದುಃಖ, ಅಳಲು, ನೋವು, ಸಂಕಟ, ಹತಾಶೆ, ನಿರಾಸೆ, ಈರ್ಷೆ ಇದ್ಯಾವುದೂ ಅವರ ಮುಖದಲ್ಲಿ ಕಾಣ್ತಿಲ್ಲ. ಆದರೆ ಡಿಕೆಶಿ ಮುಖ ಮಾತ್ರ ಕಳೆಗುಂದಂತಿದೆ. ಸಿದ್ದರಾಮಯ್ಯ ಇಷ್ಟೊಂದು ಆರಾಮವಾಗಿದ್ದಾರೆ ಅಂದ್ರೆ ಹೊಸ ತಂತ್ರ ಆನ್ ದ ವೇನಲ್ಲಿ ಇದೆ ಅಂತಾನೆ ಅರ್ಥ. ಇತ್ತ ಡಿಕೆಶಿ ಮೌನಕ್ಕೆ ಜಾರಿದ್ದಾರೆ ಅಂದ್ರೆ ಇದಕ್ಕೆ ಸಾಕಷ್ಟು ಕಾರಣಗಳಿವೆ. ಡಿಕೆಶಿ ಅಪ್ರತಿಮ ದೈವ ಭಕ್ತರು. ಏನೇ ಕೆಲಸ ಮಾಡಿದ್ರೂ ಕೂಡ ದೇವರ ಪೂಜೆ ಮಾಡಿ ಜ್ಯೋತಿಷಿಗಳ ಬಳಿ ಮಾತಾಡಿ ಮುಂದುವರಿತಾರೆ. ಸದ್ಯಕ್ಕೆ ಡಿಕೆಶಿಗೆ ಸಾಡೆ ಸಾತಿ ನಡೀತಾ ಇದ್ದು ಮೌನವಾಗಿರಬೇಕು, ಮಾತಾಡಿ ಸಂಕಷ್ಟವನ್ನ ಮೈ ಮೇಲೆ ಎಳೆದುಕೊಳ್ಬಾರ್ದು ಅನ್ನೋ ಜ್ಯೋತಿಷಿಗಳ ಸಲಹೆ ಮೇರೆಗೆ ಈಗ ಮೌನ ವಹಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನೊಂದು ವಿಚಾರ ಏನಂದ್ರೆ, ಕಾಂಗ್ರೆಸ್ 2.5 ವರ್ಷ ಪೂರೈಸಿದ ಸಂದರ್ಭದಿಂದಲೂ ಡಿಕೆಶಿ ಮೌನ ಪ್ರತಿಭಟನೆ ನಡೆಸ್ತಾನೆ ಬಂದಿದ್ದಾರೆಯೇ ಹೊರತು ಪಕ್ಷದ ವಿರುದ್ಧವಾಗಿ ಹೈಕಮಾಂಡ್ ಹಾಕಿದ ಲಕ್ಷ್ಮಣ ರೇಖೆಯನ್ನ ದಾಟಿ ಮುಂದುವರೆದಿಲ್ಲ. ಸ್ವತಃ ತಾವೇ ದೆಹಲಿಗೆ ತೆರಳಿ ಮಾಡಿದ ಕೆಲಸಕ್ಕೆ ಕೂಲಿ ನೀಡಿ ಅಂತ ಕೇಳೋ ಮೂಲಕ ಪರಿಸ್ಥಿತಿಯನ್ನ ಬಹಳ ಸ್ಥಿತಪ್ರಜ್ಞರಾಗಿ ನಿಭಾಯಿಸಿಕೊಂಡು ಬಂದಿದ್ದಾರೆ. ಈಗಂತೂ ಕಳೆದ 2 ದಿನಗಳಿಂದ ತೀರಾ ಮೌನವಾಗಿದ್ದಾರೆ. ಯಾಕಂದ್ರೆ ಈಗ ರಾಜ್ಯದಲ್ಲಿ ನಡೀತಾ ಇರೋದು ಕಳೆದುಕೊಳ್ಳುವವರು ಮತ್ತು ಪಡೆದುಕೊಳ್ಳುವವರ ನಡುವಿನ ಆಟ, 2 ಬಣಗಳ ನಡುವಿನ ಕಿತ್ತಾಟ. ಇಂಥ ಬಿಗಿ ಸಂದರ್ಭದಲ್ಲಿ ಡಿಕೆಶಿ ಮನಸೋ ಇಚ್ಛೆ ಮಾತಾಡಿದ್ರೆ ಅಧಿಕಾರ ಕಳೆದುಕೊಳ್ಳುವವರ ಕೆಂಗಣ್ಣಿಗೆ ಗುರಿಯಾಗಿ ಮತ್ತೊಂದು ಸಂಕಷ್ಟವನ್ನ ಮೈ ಮೇಲೆ ಎಳೆದುಕೊಂಡಂತಾಗುತ್ತದೆ. ಪಟ್ಟವೇರೋದಕ್ಕೆ ವಿಘ್ನ ಕಾಡುತ್ತೆ. ಹಾಗಾಗಿನೇ ಡಿಕೆಶಿ, ನನಗೆ ಸಿದ್ದರಾಮಯ್ಯನವರ ಮಾರ್ಗದರ್ಶನ ಬೇಕು, ಅವರ ಹಾದಿಯಲ್ಲೇ ಮುಂದುವರಿಯುತ್ತೇನೆ, ಅವರ ಆಡಳಿತ ನಮಗೆಲ್ಲರಿಗೂ ಮಾದರಿ, ಜನಸೇವೆಯೇ ನಮ್ಮ ಗುರಿ ಅಂತ ಅತ್ಯಂತ ವಿನಮ್ರವಾಗಿ ಹೇಳಿರೋದು. ಈ ರೀತಿ ಹೇಳೋ ಮೂಲಕ ಚಾಣಾಕ್ಷ ನಡೆಯನ್ನ ಡಿಕೆಶಿ ಪ್ರದರ್ಶಿಸಿದ್ದಾರೆ. ಸೊ ಡಿಕೆ ಶಿವಕುಮಾರ್ ಜೊತೆಗೆ ಅವರ ಸಹೋದರ ಡಿಕೆ ಸುರೇಶ್ ಕೂಡ ಮೌನವಾಗಿದ್ದಾರೆ. ಅಷ್ಟಕ್ಕೂ ಈ ಮೌನ ಯಾವಾಗ ಕೊನೆಯಾಗುತ್ತೆ? ಡಿಕೆ ಹಾದಿ ಅಂದುಕೊಂಡಷ್ಟು ಸುಗಮವಾಗಿದ್ಯಾ? ಜಸ್ಟ್ ವೇಟ್ ಅಂಡ್ ಸಿ. ಇದು ಈ ಕ್ಷಣದ ಪೊಲಿಟಿಕಲ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.